ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದ ವತಿಯಿಂದ 7ನೇ ವರ್ಷದ ವಿನಾಯಕ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. 3 ದಿನಗಳ ಕಾಲ ಪ್ರತಿಷ್ಠಾಪನೆ ಮಾಡಲಾಗಿದ್ದ ಗಣೇಶ ಮೂರ್ತಿ ವಿಸರ್ಜನಾ ಕಾರ್ಯಕ್ರಮವನ್ನು ಭಾನುವಾರ ಸಂಜೆ ಸಕಲ ಪೂಜಾ ವಿಧಿಕಾರ್ಯಗಳೊಂದಿಗೆ ತೆರೆದ ವಾಹನದಲ್ಲಿ ಗಣೇಶ ಮೂರ್ತಿಯನ್ನು ನಗರದ ವಿವಿಧ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು. ದಾವಣಗೆರೆ ವರದಿಗಾರ ಕೂಟದಿಂದ 7ನೇ ವರ್ಷದ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದೀವಿ. ಇಲ್ಲಿ ವರದಿಗಾರ ಕೂಟ ಅನ್ನೋದು ಹಿರಿಯ ಕಿರಿಯ ಮತ್ತು ಮಧ್ಯಮ ವಯಸ್ಕ ಪತ್ರಕರ್ತರು ಅಂತ ಒಂದು ಕೂಟ. ಒಂದು ಮನೆಯಲ್ಲಿ ಹೆಂಗೆ ನಾವೆಲ್ಲ ವಯಸ್ಸಿನವರು ಇರ್ತೀವಿ, ಅದೇ ರೀತಿ ನಾವು ವರದಿಗಾರ ಕೂಟದಲ್ಲಿದ್ದೀವಿ. ಪ್ರತಿ ವರ್ಷ ಕಳೆದ 7 ವರ್ಷಗಳಿಂದ ಗಣೇಶೋತ್ಸವ ಆಚರಿಸ್ಕೊಂತ ಬಂದಿದ್ದೀವಿ. ಈ ಸರಿ ಸಹಿತ ಗಣೇಶ ಹಬ್ಬಕ್ಕೆ ಯಾವುದೇ ಕೊರತೆ ಆಗಲಿಲ್ಲದಂಗೆ ನಮ್ಮ ವರದಿಗಾರ ಕೂಟದಿಂದ ಹಾಗೂ ನಮ್ಮ ಎಲ್ಲ ಸದಸ್ಯರ ಸಹಕಾರದಿಂದ ಯಶಸ್ವಿಯಾಗಿ ಮಾಡಿದ್ದೀವಿ ಅಂತ ಒಂದು ಆತ್ಮತೃಪ್ತಿ ಇದೆ. ಗಣೇಶ ಹೋಗಬೇಕಾದ್ರೂ ಸಹಿತ ಅದೇ ಸಂಭ್ರಮದಿಂದ ಗಣೇಶ ನಕ್ಕಂತ ಹೋದಾಗ ಆ ಥರ ಒಂದು ಭಾವನೆ ಆಯಿತು. ಗಣೇಶನ ಬಿಡಬೇಕಾದ್ರೂ ಸಹಿತ ಒಂದು ಹೂ ಕೊಟ್ಟಾಗ ಎಲ್ಲರೂ ಹಂಚ್ಕೊಂಡ್ರು ಹೂ ಅಂತ ಕೊಟ್ಟಾಗ ಒಂದು ಅನುಭವ ಆಯಿತು. ನಿಜವಾಗ್ಲೂ ಖುಷಿ ಆಯಿತು. ನಾವೇನು ಅಂದ್ಕೊಂಡಿದ್ದೀವಿ, ಮುಂದೆ ವರ್ಷ ಗಣೇಶ ಹಬ್ಬಕ್ಕೆ ನಮ್ಮ ವರದಿಗಾರ ಕೂಟದಲ್ಲಿ ಸ್ವಂತ ಕಟ್ಟಡದಲ್ಲಿ ಆಗಲಿ ಅಂತೇಳಿ ಒಂದು ಅಂದ್ಕೊಂಡಿದ್ದೀವಿ. ಅದು ಒಂದಾಗಲಿ. ನಮ್ಮ ವರದಿಗಾರರಿಗೇನು ನಮ್ಮ ಪ್ರಮುಖ ನಿರೀಕ್ಷೆಗಳು, ಬೇಡಿಕೆ ಏನಿದೆ, 160 ಜನ ಇದ್ದೀವಿ. ಅದರಲ್ಲಿ 164 ಜನ, ಅದರಲ್ಲಿ ಒಂದು 120 ಜನಕ್ಕಾದರೂ ನಿವೇಶನ ಸಿಗಲಿ ಅಂತ ನಮ್ಮದು ಒಂದು ಗುರಿಯಾಗಿದೆ. ಈಗೇನು ನಾವು 164 ಜನ ಇದ್ದೀವಿ, ಎಲ್ಲರಿಗೂ ಒಂದೇ ಗುರಿ. ವರದಿಗಾರ ಕೂಟದಲ್ಲಿ ಎಲ್ಲರಿಗೂ ಒಂದೇ ಗುರಿಯಾಗಿರೋದು, ಎಲ್ಲರಿಗೂ ನಿವೇಶನ ಸಿಗಲಿ ಅಂತಂದು ಅದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನ ಪಡ್ತೀವಿ. ಇಲ್ಲಿ ಅಧ್ಯಕ್ಷ ಅನ್ನೋದಕ್ಕಿಂತ ಎಲ್ಲ 154 ಜನ ಅಧ್ಯಕ್ಷರಾಗಿ ನಾವೆಲ್ಲರೂ ಸಂಘಟನಾತ್ಮಕವಾಗಿ ಕೆಲಸ ಮಾಡ್ತೀವಿ. ಗಣೇಶ ಹಬ್ಬನ ಹಾಗೆ ಮಾಡಿದ್ದೀವಿ. ಇದೇ ರೀತಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ವರದಿಗಾರ ಕೂಟ ಮುಂದುವರಿಯುತ್ತದೆ ಅಂತ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಸಹಕಾರ ಇದೆ. ಧನ್ಯವಾದ. ಎಲ್ಲರ ಸಹಕಾರದಿಂದ ನಮ್ಮ ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟ ನಿರಂತರವಾಗಿ ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಅದನ್ನು ಇತ್ತೀಚಿನ ದಿನಗಳಲ್ಲಿ ಕಳೆದ 7 ವರ್ಷಗಳಿಂದ ನಮ್ಮ ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದಲ್ಲಿ ಯಾವುದೇ ಜಾತಿ ಧರ್ಮ ಮತ ಭೇದ ಇಲ್ಲದಂಗೆ ಎಲ್ಲ ಜಾತಿ ಧರ್ಮದವರು ಎಲ್ಲ ಕೋಮಿನವರು ಸೇರಿ ನಾವು ಗಣಪತಿ ಉತ್ಸವವನ್ನು ಆಚರಿಸ್ತಾ ಇದ್ದೀವಿ. ಕಳೆದ 5-6 ವರ್ಷಗಳಿಂದ ಸತತವಾಗಿ ನಿರಂತರವಾಗಿ ಇದನ್ನು ಪಾಲ್ಗೊಳ್ತಾ ಇದ್ದೀನಿ. ಎಲ್ಲರೂ ಉತ್ಸಾಹದಿಂದ ಪಾಲ್ಗೊಳ್ತಿದ್ದಾರೆ. ಅದರಲ್ಲಿ ಈ ವರ್ಷ ಅಂತೂ ಎಲ್ಲ ಯುವಕರು ಇರೋದ್ರಿಂದ ತುಂಬ ಉತ್ಸಾಹದಿಂದ ಪಾಲ್ಗೊಂಡಿದ್ದೀವಿ. ಆಮೇಲೆ ಏನು ನಮ್ಮ ವರದಿಗಾರ ಕೂಟದಲ್ಲಿ ಅತಿ ಕಡಿಮೆ ಖರ್ಚಿನಲ್ಲಿ ಅತಿ ಸರಳವಾಗಿ ಮತ್ತು ನಿಂತ ಉತ್ತಮವಾಗಿ ಅಲಂಕಾರ ಮಾಡಿದ್ವಿ. ಇವತ್ತು ಗಣೇಶನ ವಿಸರ್ಜನೆ ಮಾಡಿದ್ವಿ. ತುಂಬ ಸಂತೋಷ ಅನಿಸ್ತಾ ಇದೆ. ದಾವಣಗೆರೆ ಜಿಲ್ಲಾ ವರದಿಗಾರ ಕೂಟದ ಆಚರಣೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂತಹ ಗಣೇಶ ಹಬ್ಬವು ಕಳೆದ 3 ದಿನಗಳಿಂದ ಬಹಳ ಯಶಸ್ವಿಪೂರ್ಣವಾಗಿ ಸಾಗಿದೆ. ನಾಗರಾಜ್ ಬರದಾಯಿ ಸಾರಥ್ಯದಲ್ಲಿ ಅಧ್ಯಕ್ಷ ಸ್ಥಾನದಲ್ಲಿ ಸತೀಶ್ ಆಗಿರಲಿ, ಕಾರ್ಯದರ್ಶಿಯಾಗಿ ನಾನು ಸಿಕಂದರ್ ಆಗಿರಲಿ, ಆಮೇಲೆ ನಮ್ಮ ಕೊಲೀಗ್ಸ್ ಬಾಬು, ಜಯಮನಿ ಅವರು, ಸಾಂಸ್ಕೃತಿಕ ಎಲ್ಲರೂ ಸೇರಿಕೊಂಡು ಸಾಮಾಜಿಕ ಚಿಂತನೆಯನ್ನು ಇಟ್ಕೊಂಡು ಪರಿಸರ ಪ್ರೇಮಿಯಾಗಿರ್ತಕ್ಕಂಥ ಗಣೇಶನನ್ನು ಇವತ್ತು ಬಹಳ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡಿ ಇವತ್ತು ವಿಸರ್ಜನೆಯನ್ನು ಕೂಡ ಮಾಡಿದ್ವಿ. ಈ ಹಬ್ಬ ನಿಜಕ್ಕೂ ಭಾವೈಕ್ಯತೆಯ ಪ್ರತಿಬಿಂಬವಾಗಿ ಹೊಂದಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕಂದರೆ
ಬಹಳ ವಿಶೇಷವಾಗಿ ನಾನೊಬ್ಬ ಮುಸ್ಲಿಮ್ಸ್ ಆಗಿರೋದ್ರಿಂದ ಸಾಕಷ್ಟು ಕಾರ್ಯಕ್ರಮಗಳಲ್ಲಿ ಕಾಣಲೆಲ್ಲ ಸಾರ್ ಎಂಬ ಮಾತಿತ್ತು. ಇವತ್ತೆಲ್ಲ ನಮ್ಮ ಆಜ್ಞೆಯರು ಸೇರ್ಕೊಂಡು ಆಚರಣೆ ಮಾಡಿರೋದು ನೋಡಿದ್ರೆ ಬಹಳ ನಿಜಕ್ಕೂ ನನಗೂ ಬಹಳ ಸಂತೋಷ ಆಗಿದೆ. ಇದೇ ರೀತಿ ನಮ್ಮ ಆಶಯ ಏನಪ್ಪ ಅಂತಂದರೆ ಸದಾ ನಾವೆಲ್ಲರೂ ಭಾವೈಕ್ಯತೆಯಾಗಿ ಮುಂಸಾಗಲಿ ಅಂತ ನನ್ನ ಆಶಯನ ವ್ಯಕ್ತಪಡಿಸ್ತಾ ನನ್ನ ಮಾತುಗಳನ್ನು ವರದಿಗಾರರ ಕೂಟದಿಂದ ಗಣೇಶೋತ್ಸವ ಮಾಡಿದ್ರಲ್ಲ, ತುಂಬಾ ಚೆನ್ನಾಗಿತ್ತು. ಈ 3 ದಿನದಿಂದ ಕಾರ್ಯಕ್ರಮಗಳೆಲ್ಲ ಚೆನ್ನಾಗಿ ನಡೆಸ್ಕೊಟ್ರು. ನನಗಂತೂ ತುಂಬಾ ಖುಷಿ ಆಯ್ತು. ನಮ್ಮನೆಯವರು ಪ್ರಧಾನ ಕಾರ್ಯದರ್ಶಿ ಆಗಿದ್ದಕ್ಕೆ. ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದ ವತಿಯಿಂದ ಇದು 7ನೇ ವರ್ಷದಲ್ಲಿ ನಾವು ಗೌರಿ ಗಣೇಶ ಹಬ್ಬನ ಆಚರಿಸ್ತಾ ಇದ್ದೀವಿ. ವರದಿಗಾರರ ಕೂಟ ಅಂದ್ರೇನೆ ಒಂದು ಕುಟುಂಬ, ನಮ್ಮ ಕುಟುಂಬ ಇದು. ಈ ಕುಟುಂಬದಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಈ ವರ್ಷನೂ ಪ್ರತಿ ವರ್ಷದಂತೆ ಈ ವರ್ಷನೂ ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡಿದ್ದೀವಿ. ಗೌರಿ ವಿಶೇಷವಾಗಿ ಗೌರಿ ಅಂತಂದ್ರೇನೆ ತವರು ಮನೆಯ ಹಬ್ಬ, ನಮಗೆಲ್ಲ ಸಡಗರ ಸಂಭ್ರಮ. ನನ್ನ ತವರು ಮನೆಗೆ ನಾವು ಬಂದು ನಾವು ಆಚರಣೆ ಮಾಡಿದಷ್ಟು ಸಂತೋಷ ನಮಗಿದೆ. ಈ ಬಾರಿ ಅಧ್ಯಕ್ಷರಾದ ನಾಗರಾಜ್ ಬರ್ದಾಲ್ ಸರ್ ಅವರು, ಪ್ರಧಾನ ಕಾರ್ಯದರ್ಶಿಗಳಾದ ಸತೀಶ್ ಎಂವೈ ಸರ್ ಅವರ ನೇತೃತ್ವದಲ್ಲಿ ಈ ಬಾರಿ ನಾವು ಆಚರಣೆ ಮಾಡಿದ್ದೀವಿ. ವಿಶೇಷವಾಗಿ ನಮ್ಮ ಯುವ ವರದಿಗಾರರು, ಪತ್ರಕರ್ತರು ತುಂಬಾ ಚೆನ್ನಾಗಿ ಆಯೋಜನೆ ಮಾಡಿ, ತುಂಬಾ ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿಸಿ, ಕ್ರೀಡಾಕೂಟಗಳನ್ನ ಆಯೋಜಿಸಿ, ಸ್ಪರ್ಧೆಗಳನ್ನು ಆಯೋಜಿಸಿ ಹಬ್ಬ ಮಾಡಿದ್ದಾರೆ. ಅವರೆಲ್ಲರಿಗೂ ಎಲ್ಲ ವರದಿಗಾರರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಗೌರಿ ಗಣೇಶ ಅಂದ್ರೆ ಬಹಳ ವಿಶೇಷವಾದ ಇದು. ನಮ್ಮ ಹಿಂದೂಗಳಿಗೆ ಬಹಳ ವಿಶೇಷವಾದ ಒಂದು ಸಡಗರದ ಹಬ್ಬ. ಗೌರಿ ಹಬ್ಬ ಅಂದ್ರೆ ಬಾಗ್ನ ಕೊಡೋದು, ತವ್ರ ಮನೆಗೆ ಹೋಗೋದು, ಹೆಣ್ಮಕ್ಳಿಗೆ ತುಂಬಾ ಸಡಗರ ಸಂಭ್ರಮದ ಹಬ್ಬ ಆಗಿರುತ್ತೆ. ಗಣೇಶ ಹಬ್ಬ ಅಂದ್ರೆ ಬಹಳ ವಿಶೇಷವಾಗಿ ಗಂಡ್ಮಕ್ಳಿಗೆ ಇನ್ನೂ ಸಡಗರ, ಹೆಣ್ಮಕ್ಳಿಗೆ ಇನ್ನೂ ಗಂಡ್ಮಕ್ಳಿಗೆ ಬಹಳ ಸಡಗರ ಇರುತ್ತೆ. ಎಲ್ಲ ದೇಶದಲ್ಲೂ, ಇಡೀ ಪ್ರಪಂಚದಲ್ಲೇ ಮಾಡ್ತಾ ಇದ್ದಾರೆ ಎಲ್ಲ ದೇಶಗಳಲ್ಲೂ ಗಣಪತಿನ ವಿಶೇಷವಾಗಿ ಸಂಭ್ರಮದಿಂದ ಸಡಗರದಿಂದ ಮಾಡುವ ಒಂದು ವಿಶೇಷವಾದ ಗಣಪತಿ ಗೌರಿ ಹಬ್ಬ. ವರದಿಗಾರರು ಕೂಡ ಈಗ 6 ತುಂಬಿ 7ನೇ ವರ್ಷ ನಡೀತಾ ಇದೆ. ವರದಿಗಾರರ ಕೂಟದಿಂದ ಎಲ್ಲರೂ ವಿಶೇಷವಾಗಿ ಸಂಭ್ರಮವಾಗಿ ಹೊಸ ಅಧ್ಯಕ್ಷರ ಒಂದು ಸ್ಥಾನದಿಂದ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ತುಂಬಾ ಸಂತೋಷ ಆಯಿತು. ಈ ವೇಳೆ ನಾಸಿಕ್ ಡೋಲಿನ ಸದ್ದಿಗೆ ಕೂಟದ ಪದಾಧಿಕಾರಿಗಳು ಕುಣಿದುಪಡಿಸಿದರು. ನಂತರ ಬಳ್ಳಾರಿ ಸಿದ್ದಮ್ಮ ಉದ್ಯಾನವನದಲ್ಲಿರುವ ಕೃತಕವಾಗಿ ನಿರ್ಮಿಸಲಾಗಿದ್ದ ತೊಟ್ಟಿಯಲ್ಲಿ ಗಣೇಶ ಮೂರ್ತಿಯನ್ನು ವಿಸರ್ಜಿಸಲಾಯಿತು. ಈ ವೇಳೆ ದಾವಣಗೆರೆ ಜಿಲ್ಲಾ ವರದಿಗಾರರ ಕೂಟದ ನೂತನ ಅಧ್ಯಕ್ಷ ನಾಗರಾಜ ಬಡದ, ಪ್ರಧಾನ ಕಾರ್ಯದರ್ಶಿ ಎನ್ವಿ ಸತೀಶ್, ತಾರಾನಾಥ, ಟಿಆರ್ಒಟಿಎಸ್ ಲೋಕೇಶ್, ಕಾರ್ಯದರ್ಶಿಗಳಾದ ರವಿಬಾಬು, ತೇಜಸ್ವಿನಿ, ಸಿಕಂದರ್, ಮಹೇಶ್ ಕಾಶಿಪುರ, ಕಿರಣ್ ವಸಂತಕುಮಾರ್, ವಿಜಯಕುಮಾರ್ ಜೈನ್, ಪಾಟೀಲ್ ವೀರನಗೌಡ, ಪ್ರಕಾಶ್ ಅರೈಕಟ್ಟೆ, ಭಾಸ್ಕರ ಇಶಾ, ಮಲ್ಲಿಕಾರ್ಜುನ ಕೈದಾಳೆ, ಅನ್ನಪ್ಪ, ಸುರೇಶ್ ಕುಣಿಗಡಗೆರೆ, ಸುರೇಶ್ ಕಟರಗೊಳ್ಳ, ಅಜೇಯ, ರಮೇಶ್ ಸೇರಿದಂತೆ ಇತರರು ಇದ್ದರು.